ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, ಸಿಬಿಟಿ, ಧಾರವಾಡ. ನನ್ನ ಸಂಪರ್ಕ ಸಂಖ್ಯೆ ಪರದೆಯ ಮೇಲೆ ನೀಡಲಾಗಿದೆ. ಇವತ್ತು ನಾವು ಇಂಜೆಕ್ಟಬಲ್ ಗರ್ಭನಿರೋಧಕಗಳಾದ ಡಿಪೋ-ಪ್ರೊವೆರಾ ಅಥವಾ ಅಂತರ DMPA ಇಂಜೆಕ್ಷನ್ ತೆಗೆದುಕೊಂಡ ನಂತರ ಮಹಿಳೆಯರಲ್ಲಿ ಕಂಡುಬರುವ ಇರ್ರೆಗ್ಯುಲರ್ ಬ್ಲೀಡಿಂಗ್ ಅಥವಾ ಅನಿಯಮಿತ ರಕ್ತಸ್ರಾವದ ಬಗ್ಗೆ ಮಾತನಾಡೋಣ. ಅನೇಕ ಮಹಿಳೆಯರು ಈ ಇಂಜೆಕ್ಷನ್ ಪಡೆದ ಮೇಲೆ ಪೀರಿಯಡ್ ಸರಿಯಾಗಿ ಆಗುತ್ತಿಲ್ಲ ಅಥವಾ ಪದೇ ಪದೇ ಸ್ಪಾಟಿಂಗ್ ಆಗುತ್ತಿದೆ ಎಂದು ಗಾಬರಿಯಾಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಇದರಲ್ಲಿರುವ ಪ್ರೊಜೆಸ್ಟ್ರೋಜೆನ್ ಎಂಬ ಹಾರ್ಮೋನ್. ಈ ಹಾರ್ಮೋನ್ ನಿಮ್ಮ ಗರ್ಭಾಶಯದ ಒಳಪದರ ಅಂದರೆ ಎಂಡೋಮೆಟ್ರಿಯಂ ಅನ್ನು ತೆಳುವಾಗಿಸುತ್ತದೆ. ಇದರಿಂದಾಗಿ ಆರಂಭದ 3 ರಿಂದ 6 ತಿಂಗಳು ನಿಮಗೆ ಬ್ರೇಕ್ ಥ್ರೂ ಬ್ಲೀಡಿಂಗ್ ಕಾಣಿಸಿಕೊಳ್ಳಬಹುದು. ಇದು ಸಂಪೂರ್ಣವಾಗಿ ಸಾಮಾನ್ಯ. ವೈದ್ಯಕೀಯವಾಗಿ ಹೇಳಬೇಕೆಂದರೆ ನಿಮ್ಮ ದೇಹವು ಈ ಹೊಸ ಹಾರ್ಮೋನ್ಗೆ ಹೊಂದಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಕೆಲವು ಮಹಿಳೆಯರಲ್ಲಿ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗಬಹುದು. ಇನ್ನು ಕೆಲವರಲ್ಲಿ ಪೀರಿಯಡ್ಸ್ ಸಂಪೂರ್ಣವಾಗಿ ನಿಂತು ಹೋಗಬಹುದು. ಇದನ್ನು ನಾವು ಆಮೆನೋರಿಯಾ ಎಂದು ಕರೆಯುತ್ತೇವೆ. ಪೀರಿಯಡ್ಸ್ ನಿಂತರೆ ಕೆಟ್ಟ ರಕ್ತ ಒಳಗೆ ಉಳಿಯುತ್ತದೆ ಎಂದು ಹೆದರಬೇಡಿ. ಅದು ಕೇವಲ ಹಾರ್ಮೋನ್ ಪರಿಣಾಮವಷ್ಟೇ. ಇದಕ್ಕೆ ಚಿಕಿತ್ಸೆ ಏನು? ಒಂದು ವೇಳೆ ರಕ್ತಸ್ರಾವ ಹೆಚ್ಚಾಗಿದ್ದರೆ ಅಥವಾ ನಿಮಗೆ ತೊಂದರೆ ಕೊಡುತ್ತಿದ್ದರೆ ನಾವು ಎನ್ಸೇಡ್ಸ್ ಅಥವಾ ಆಂಟಿಫಿಬ್ರಿನೋಲಿಟಿಕ್ಸ್ ನಂತಹ ಔಷಧಿಗಳನ್ನು ನೀಡಿ ಇದನ್ನು ನಿಯಂತ್ರಿಸುತ್ತೇವೆ. ಕೆಲವೊಮ್ಮೆ ಹಾರ್ಮೋನ್ ಸಮತೋಲನಕ್ಕಾಗಿ ಅಲ್ಪಾವಧಿಗೆ ಕಂಬೈನ್ಡ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೂಡ ನೀಡಬೇಕಾಗಬಹುದು. ಜೊತೆಗೆ ರಕ್ತಹೀನತೆ ತಡೆಯಲು ಐರನ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, ಸಿಬಿಟಿ, ಧಾರವಾಡಕ್ಕೆ ಭೇಟಿ ನೀಡಿ. ಅಪಾಯಿಂಟ್ಮೆಂಟ್ ಬುಕ್ ಮಾಡಲು ಪರದೆಯ ಮೇಲಿರುವ ಸಂಖ್ಯೆಗೆ ಕರೆ ಮಾಡಿ ಅಥವಾ ನಮ್ಮ ಪ್ರಗತಿ ನರ್ಸಿಂಗ್ ಹೋಮ್, ಕಲ್ಯಾಣನಗರ, ಧಾರವಾಡಕ್ಕೆ ಭೇಟಿ ನೀಡಿ. ಸಂಪರ್ಕ ಸಂಖ್ಯೆಗಳು ಇಲ್ಲಿವೆ, ನೋಟ್ ಮಾಡಿಕೊಳ್ಳಿ. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.